ನನ್ನ ಒಂದು ಸುಮಾರು ವರ್ಷದ ಕನಸು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಣ ಅಂತ ಹೇಳಿ. ಆ ಸಮಯ ಕೂಡಿ ಬಂದಿದ್ದು ನನ್ನ ಮಗಳ ದೆಸೆಯಿಂದ. ಯಾಕೆಂದರೆ ನನ್ನ ಮಗಳ ಮುಡಿಶಾಸ್ತ್ರವನ್ನು ನಾವು ಹಮ್ಮಿಕೊಂಡಿರೋದು ತಿರುಪತಿಯಲ್ಲಿ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಯಶವಂತಪುರದಿಂದ ಸುಮಾರು 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ರೀಚ್ ಆಗಿದ್ದು ಬೆಳಗ್ಗೆ 2 ಗಂಟೆ ಆಗಿತ್ತು ತಿರುಪತಿ ರೀಚ್ ಆಗೋಷ್ಟೊತ್ತಿಗೆ. ಅಲ್ಲಿಂದ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ಹಾಗೆ ತಿರುಪತಿ ಬಸ್ ಸ್ಟ್ಯಾಂಡಿಂದ ತಿರುಪತಿ ಗೌರ್ಮೆಂಟ್ ಬಸ್ಸಲ್ಲಿ ತಿರುಮಲೆ ಕಡೆ ಹೊರಟಿದ್ವಿ. ಅಲ್ಲಿ ಮೊದಲು ಟೋಲ್ ಚೆಕಿಂಗ್ ಮುಗಿಸಿ ನಾವು ನಮ್ಮ ಮಗಳ ಮುಡಿ ಕೊಡೋ ಕಡೆ ಹೊರಟಿದ್ವಿ. ನಮ್ಮ ಶಾಸ್ತ್ರದಲ್ಲಿ ಮೊದಲ ಕೂದಲನ್ನು ಕಟ್ ಮಾಡಬೇಕಾಗಿರೋದು ಮಾವ ಆಗಿರ್ತದೆ. ನಮ್ಮ ತಮ್ಮ ನಮ್ಮ ಜೊತೆನೇ ಬಂದಿದ್ದ. ಸೊ ಅವಳಿಗೆ ಅಲ್ಲೇ ಕೂದಲನ್ನು ತೆಗೆಸ್ಬಿಟ್ಟು ಸ್ನಾನ ಮಾಡಿಸಿ ರೆಡಿ ಆಗಿಬಿಟ್ಟು ಅಲ್ಲಿಂದ ಒಂದು ಜೀಪಲ್ಲಿ ನಾವು ಟೆಂಪಲ್ಗೆ ಹೊರಟಿದ್ವಿ. ರೀಚ್ ಆಗೋಷ್ಟೊತ್ತಿಗೆ ಸುಮಾರು 6 ಗಂಟೆ ಆಗಿಬಿಟ್ಟಿತ್ತು. ಸೊ ಅಲ್ಲಿಂದ 6 ಗಂಟೆಯಿಂದ ಸುಮಾರು 11:45 ತನಕ ವೇಟ್ ಮಾಡಿ ದರ್ಶನ ಮುಗಿಸುವಷ್ಟೊತ್ತಿಗೆ ಸುಮಾರು 2 ಗಂಟೆ ಆಗಿಬಿಟ್ಟಿತ್ತು. ಅಲ್ಲೇ ಸ್ವಲ್ಪ ಶಾಪಿಂಗ್ ಮಾಡಿ ಹಾಗೆ ರಿಟರ್ನ್ ಹೋಟೆಲಲ್ಲೇ ಊಟ ಮುಗಿಸಿ ಕೊನೆಯಲ್ಲಿ ದೇವಿ ಪದ್ಮಾವತಿಯ ದರ್ಶನವನ್ನು ಪಡೆದು ಬೆಂಗಳೂರು ರೀಚ್ ಆಗೋಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ಇದಾಗಿತ್ತು ನನ್ನ ತಿರುಪತಿ ದರ್ಶನ.